ಇನ್ನು ನೇಪಾಳ ಪ್ರಧಾನಿ ಜೊತೆ ನರೇಂದ್ರ ಮೋದಿ ಅವರು ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಪ್ರವಾಹಕ್ಕೆ ಭಾರತದಿಂದ ನೆರವಿನ ಭರವಸೆಯನ್ನ ಕೊಟ್ಟಿದ್ದಾರೆ ಪ್ರಧಾನಿಗಳು. ಮಾನವೀಯ ಮತ್ತು ಪರಿಹಾರ ನೆರವು ಕೊಡುವಂತಹ ಭರವಸೆ ಸಿಕ್ಕಿದೆ. ನೇಪಾಳ ಪ್ರಧಾನಿ ಬಾಲೇಂದ್ರ ಶಾಗೆ ಫೋನ್ ಮಾಡಿ ದೂರವಾಣಿ ಕರೆ ಮೂಲಕ ಮಾತನಾಡಿದ್ದಾರೆ. ಭಾರತೀಯ ವಾಯುಸೇನಾ ವಿಮಾನದ ಮೂಲಕ ಪರಿಹಾರ ಸಾಮಗ್ರಿಗಳನ್ನ ರವಾನೆ ಮಾಡ್ತೀವಿ. ಮಾನವೀಯ ನೆರವಿನಡಿಯಲ್ಲಿ ಔಷಧಿಗಳು ಮತ್ತೆ ತುರ್ತು ಪರಿಕರಗಳೇನಿರುತ್ತೆ ಆ ನೆರವನ್ನ ಒದಗಿಸುವಂತ ಭರವಸೆಯನ್ನ ಕೊಡಲಾಗಿದೆ. ಪ್ರವಾಹದಲ್ಲಿ ಕಣ್ಮರೆಯಾಗಿರುವ ಭಾರತೀಯರ ರಕ್ಷಣೆಗೂ ಕೂಡ ಕ್ರಮ ಕೈಗೊಳ್ತೀವಿ. ಟಿಬೆಟ್ನಲ್ಲಿ ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಭಾರತೀಯರು ಹೋಗಿದ್ರು. ಭಾರತೀಯರ ಸಹಾಯಕ್ಕೆ ಅಂತೇಳಿ ತುರ್ತು ಸಹಾಯವಾಣಿಯನ್ನು ಕೂಡ ಓಪನ್ ಮಾಡಲಾಗಿದೆ. ಅದಕ್ಕೆ ಕರೆ ಮಾಡಿ ಎನ್ನುವಂತ ಸೂಚನೆ ಕೂಡ ನೀಡಲಾಗಿದೆ. ಈಗ ಒಂದ್ ಕಡೆ ನಾವು ಹೇಳ್ತಾ ಇದ್ವಲ್ಲ, ಯಾವ್ಯಾವ ಭಾಗದವರು ಎಷ್ಟೆಷ್ಟು ಮಂದಿ ಕಣ್ಮರೆಯಾಗಿದ್ದಾರೆ, ಜೊತೆಗೆ ಎಲ್ಲೆಲ್ಲಿಂದ ಬಂದಿದ್ರು ಅಂತೇಳಿ. ಮತ್ತೊಂದು ಕಡೆ ಈ ಪ್ರವಾಹಕ್ಕೆ ಪ್ರಮುಖವಾದಂಥ ಕಾರಣ ಏನು ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗಿಲ್ಲ. ಯಾಕಂತಂದ್ರೆ ನಾ ಹೇಳ್ತಾ ಇದ್ನಲ್ಲ, ಕೆಲವೊಂದು ಸಂದರ್ಭದಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಹವಾಮಾನ ಇಲಾಖೆ ಮೊದಲೇನೆ ಮುನ್ಸೂಚನೆಯನ್ನ ಕೊಟ್ಟಿರುತ್ತೆ. ಆಗ ಬೇಕಾದಂಥ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಂಡಿರ್ತಾರೆ. ಬಟ್ ಇದು ಯಾವ ಕಾರಣಕ್ಕೆ ಭೀಕರ ಪ್ರವಾಹ ಸಂಭವಿಸ್ತು ಅನ್ನುವಂಥದ್ದು ಕಾರಣ ಒಂದು, ಅದು ಇನ್ನೂ ಕೂಡ ನಿಖರವಾದಂಥ ಕಾರಣ ಗೊತ್ತಾಗಿಲ್ಲ. ಇದರ ಜೊತೆಗೆ ಅಲ್ಲಿನ ಪರಿಸ್ಥಿತಿ ಬಗ್ಗೆ, ಅಲ್ಲಿ ಯಾವ ರೀತಿಯಾಗಿ ಎಷ್ಟು ಜನ ಕಣ್ಮರೆಯಾಗಿದ್ದಾರೆ, ಯಾರ್ಯಾರು, ಇದೆಲ್ಲ ಮಾಹಿತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಗತ್ಯವಾದಂಥ ಮಾತುಕತೆಯನ್ನ ದೂರವಾಣಿ ಕರೆ ಮೂಲಕ ನೇಪಾಳ ಪ್ರಧಾನಿಯ ಜೊತೆಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಮಾತುಕತೆ ನಡೆಸಿದ್ದಾರೆ. ಪ್ರವಾಹಕ್ಕೆ ಭಾರತದಿಂದ ಯಾವ ರೀತಿಯಾದಂಥ ನೆರವನ್ನ ಕೊಡಬಹುದು ಆ ಭರವಸೆಯನ್ನು ಕೂಡ ಪ್ರಧಾನಿಗಳು ಕೊಟ್ಟಿದ್ದಾರೆ. ಮಾನವೀಯ ಮತ್ತು ಪರಿಹಾರ ನೆರವನ್ನ ನೀಡುವ ಭರವಸೆ ಸಿಕ್ಕಿದೆ. ನೇಪಾಳದ ಪ್ರಧಾನಿಯಾದಂಥ ಬಾಲೇಂದ್ರ ಶಾ ಅವರಿಗೆ ಫೋನ್ ಮಾಡಿ ಮಾತುಕತೆ ನಡೆಸಿದ್ದಾರೆ. ಭಾರತೀಯ ವಾಯುಸೇನಾ ವಿಮಾನದ ಮೂಲಕ ಈ ಪರಿಹಾರ ಸಾಮಗ್ರಿಗಳೇನಿರುತ್ತೆ, ಅಲ್ಲಿಗೆ ಅಗತ್ಯ ವಸ್ತುಗಳು ಏನೇನು ಬೇಕು, ಎಮರ್ಜೆನ್ಸಿ ಇರೋದು, ಅದನ್ನ ರವಾನೆ ಮಾಡ್ತೀವಿ, ಅದನ್ನ ಕಳಿಸ್ಕೊಡ್ತೀವಿ ಅನ್ನುವಂಥ ಭರವಸೆ ಕೊಟ್ಟಿದ್ದಾರೆ ಪ್ರಧಾನಿಗಳು. ಮಾನವೀಯ ನೆರವಿನಡಿಯಲ್ಲಿ ಔಷಧಿಗಳಾಗಿರ್ಬೋದು ಅಥವಾ ತುರ್ತು ಪರಿಕರಗಳಾಗಿರ್ಬೋದು, ಅದೆಲ್ಲವನ್ನು ಕೂಡ ಇಲ್ಲಿಂದ ಕಳಿಸ್ಕೊಡುವಂಥ ಕಾರ್ಯ ಆಗತ್ತೆ. ಜೊತೆಗೆ ಈ ಪ್ರವಾಹದಲ್ಲಿ ಕಣ್ಮರೆಯಾಗಿರುವಂತಹ ಭಾರತೀಯರು ಯಾರಿದ್ದಾರೆ ಅವರನ್ನ ರೆಸ್ಕ್ಯೂ ಮಾಡೋದಕ್ಕೆ ಅಥವಾ ಅವರನ್ನು ರಕ್ಷಣೆ ಮಾಡೋದಕ್ಕೂ ಕೂಡ ಬೇಕಾದಂಥ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ತೀವಿ. ಈ ಟಿಬೆಟ್ನಲ್ಲಿ ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಹೋಗಿರ್ದ್ರಲ್ಲ ಭಾರತೀಯರು, ಅದರಲ್ಲಿ ಸಾಕಷ್ಟು ಮಂದಿ ಕಣ್ಮರೆಯಾಗಿರೋದು. ಸೊ ಹಾಗಾಗಿ ಭಾರತೀಯರ ಸಹಾಯಕ್ಕೆ ಅಂತೇಳಿ ತುರ್ತು ಸಹಾಯವಾಣಿಯನ್ನು ಕೂಡ ಓಪನ್ ಮಾಡಲಾಗಿದೆ. ಆ ನಂಬರ್ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈ ನಂಬರ್ಗಳಿಗೆ ಕರೆ ಮಾಡೋದಕ್ಕೂ ಕೂಡ ಸೂಚನೆಯನ್ನು ನೀಡಲಾಗಿದೆ. ಸೊ ಅಲ್ಲಿಗೆ ಈಗ ಅಲ್ಲಿನ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಬಿಗಡಾಯಿಸಿದೆ, ಜೊತೆಗೆ ಭಾರತಕ್ಕೆ ಅದರ ಎಫೆಕ್ಟ್ ಯಾವ ರೀತಿಯಾಗಿ ತಟ್ಟಬಹುದು, ಇಲ್ಲಿ ಬಿಹಾರ ಭಾಗದಲ್ಲಿ ಯಾವ ರೀತಿಯಾದಂಥ ಹೈ ಅಲರ್ಟ್ ಅನ್ನ ಘೋಷಿಸಿದ್ದಾರೆ, ಜೊತೆಗೆ ಅಲ್ಲಿ ಬೇಕಾದಂಥ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಜೊತೆಗೆ ಈಗ ಅಲ್ಲಿ ಅಗತ್ಯ ಇರುವಂತಹ ಔಷಧಿಗಳಾಗಿರ್ಬೋದು, ಎಮರ್ಜೆನ್ಸಿ, ಜೊತೆಗೆ ಒಂದಷ್ಟು ಕಿಟ್ಗಳಾಗಿರ್ಬೋದು, ಅದೆಲ್ಲವನ್ನು ಕೂಡ ಕಳಿಸ್ಕೊಡೋದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಕೂಡ ಆಗ್ತಾ ಇದೆ. ಸಂಪೂರ್ಣವಾಗಿ ಅನೇಕ ಹಳ್ಳಿಗಳು ಸರ್ವನಾಶ ಆಗಿದೆ. ಸೂರು ಕಳ್ಕೊಂಡಿದ್ದಾರೆ, ತಮ್ಮವರನ್ನ ಕಳ್ಕೊಂಡಿದ್ದಾರೆ, ಆತಂಕ ಮನೆ ಮಾಡಿದೆ. ಒಂದು ಕಡೆ ರಸ್ತೆಗಳಿಲ್ಲ, ಸೇತುವೆಗಳಿಲ್ಲ, ಜನವಸತಿ ಪ್ರದೇಶಗಳಿಲ್ಲ, ಎಲ್ಲವೂ ಕೂಡ ನೋಡ್ತಾ ಇದ್ದಂತೆ ಕೊಚ್ಕೊಂಡು ಹೋಗಿದ್ದಾವೆ. ಈಗ ಭಾರತದ ಪ್ರಧಾನಿಗಳು ನೇಪಾಳದ ಪ್ರಧಾನಿ ಜೊತೆಗೆ ಮಾತನಾಡಿದ್ದಾರೆ. ಭಾರತದಿಂದ ಕೊಡಬಹುದಾದಂಥ ನೆರವಿನ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಯಾರೆಲ್ಲ ಭಾರತೀಯರು ಅಲ್ಲಿ ಸಿಲುಕೊಂಡಿದ್ದಾರೆ ಅಥವಾ ಕಣ್ಮರೆಯಾಗಿದ್ದಾರೆ ಅವರಿಗಾಗಿ ತುರ್ತು ಸಹಾಯವಾಣಿಯನ್ನು ಕೂಡ ಓಪನ್ ಮಾಡಲಾಗಿದೆ.